ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ಪೂಜಾ. ಹೇಗಿದ್ರೆ ಎಲ್ಲರೂ ನೀವೆಲ್ಲರೂ ಆರಾಮಿದ್ರ ಅಂತ ಅನ್ಕೊಳತ್ತೀನಿ. ನಾನು ಕೂಡ ಮಸ್ತ್ ಇದ್ದೀನಿ, ಆರಾಮಿದ್ದೀನಿ ಫ್ರೆಂಡ್ಸ್. ಸೊ ಮೊನ್ನೆ ನಿಮ್ಮ ಜೊತೆ ಬರ್ತ್ಡೇ ಲಾಗನ್ನು ಶೇರ್ ಮಾಡ್ಕೊಂಡಿನಿ. ಆದಮೇಲೆ ನಾನು ಗಾಯಪಾಗಿಬಿಟ್ಟಿದ್ನಿ. ಆ್ಯಕ್ಚುಲಿ ಬರ್ತ್ಡೇ ಆದಮೇಲೂ ಸ್ವಲ್ಪ ದಿನ ಗಾಯಪಾಗಿನಿ. ಎಲ್ಲಿ ಹೋಗಿದ್ನಿ ಏನು ಅಂತ ನಿಮಗೂ ಪ್ರಶ್ನೆ ಬಿದ್ದಿರ್ಬೋದು. ಬಟ್ ನಿಮ್ಗೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದಂಗೆ ನಂದು ಈಗ ಸದ್ಯಕ್ಕೆ ಯೂನಿವರ್ಸಿಟಿ ಎಕ್ಸಾಮ್ ಸ್ಟಾರ್ಟ್ ಇದ್ದಾವೆ. ಸೊ ಹಾಗಾಗಿ ನಾನು ಫುಲ್ ಕಾನ್ಸಂಟ್ರೇಟ ನನ್ನ ಎಕ್ಸಾಮ್ ಕಡೆ ಕೊಡ್ತಾಯಿದ್ದೀನಿ. ಸೊ ಎಕ್ಸಾಮ್ ಒಂದ್ಸರಿ ಮುಗಿತಪ್ಪ ಅಂತಂದರೆ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಬರ್ತ್ಡೇ ಆದ ನೆಕ್ಸ್ಟ್ ಡೇ ಅಂದ್ರೆ ನಾನು ಎಕ್ಸಾಮ್ಗೆ ಹೋಗಿದ್ನಿ. ಎಕ್ಸಾಮ್ ಎಲ್ಲಿ ನಡೆದವು ಅಂತ ಜಸ್ಟ್ ಹೇಳಿಬಿಡ್ತೀನಿ. ಎಕ್ಸಾಮ್ ವಿಜಾಪುರಿಗೆ ನಡೆದವು. ಸೊ ಜಾಸ್ತಿ ಡೀಟೇಲ್ಸ್ ಎಲ್ಲ ಕೊಡೋಕೆ ಹೋಗಲ್ಲ, ನನಗೂ ಸೇಫ್ಟಿ ಇಲ್ಲ. ಸೊ ಹಾಗಾಗಿ ಇವಾಗ 2 ಎಕ್ಸಾಮ್ ಮಾತ್ರ ಮುಗ್ದವು. ಟೋಟಲ್ 5 ಎಕ್ಸಾಮ್ ಇದ್ದಾವೆ. ಸಾರಿ 5 ಪೇಪರ್ ಇದ್ದಾವೆ. ಬಟ್ ಇವಾಗ 2 ಪೇಪರ್ ಮುಗ್ದವು, ಇನ್ನೂ 3 ಪೇಪರ್ ಇದ್ದಾವೆ ಫ್ರೆಂಡ್ಸ್. ಇನ್ ಬಿಟ್ವೀನ್ ಗ್ಯಾಪ್ಸ್ ಇದ್ದಾವೆ ಸ್ಟಡಿ ಮಾಡೋಕ್ಕೆ. ಸೊ ನಾನು ವಿಡಿಯೋ ಸ್ವಲ್ಪ ಬೋರ್ ಆಗ್ತಾಯಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಜಾಸ್ತಿ ಗ್ಯಾಪ್ ಆಗ್ತೈತಿ ಮತ್ತು ಅಪ್ಡೇಟ್ ಮಾಡ್ಕೋತಿರ್ಬೇಕು ಏನೆಲ್ಲ ಆಗತ್ತೈತಿ ನನ್ನ ಲೈಫ್ನಲ್ಲಿ ಅಂತ. ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ಒಂದು ಸ್ಮಾಲ್ ವಿಡಿಯೋನ ಮಾಡಿ ಶೇರ್ ಮಾಡ್ಕೋಬೇಕಂತ ಲಾಗನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಲಾಗ್ ಮಾಡಿಕ್ಕಿದ್ದೀನಂತ ಟೈಟಲ್ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿತ್ತು ಅಂತ ಅನ್ಕೋತೀನಿ. ಐ ಹೋಪ್ ಸೊ ನೀವು ಲಾಸ್ಟ್ ವಿಡಿಯೋ ಎಲ್ಲರೂ ನೋಡಿದ್ರ ಅಂತ ಅನ್ಕೋತೀನಿ. ನನ್ನ ಮಗನ ಬರ್ತ್ಡೇ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಒಂದು 2 ಡೇಸ್ ಬ್ಯಾಕ. ಇಷ್ಟೊಂದು ಹರಿಬರಿ ಇತ್ತು ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಮನೆಯಲ್ಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದು. ಸೊ ಪ್ರತಿಯೊಂದೂ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಆಗೋದಿಲ್ಲ ಅಂತ ನಾನು ಊಟ ಕೂಡ ಹೊರಗಡೆ ಆರ್ಡರ್ ಮಾಡಿದ್ನಿ. ಆಮೇಲೆ ಡೆಕೋರೇಷನ್ ಅಷ್ಟು ಮಾಡಿದ್ನಿ. ಅದು ದೊಡ್ಡ ಇಶ್ಯೂ ಆಗಿಬಿಟ್ಟಿತ್ತು ಡೆಕೋರೇಷನ್ದು ಹೆಂಗೆ ಏನು ಆಗ್ತೈತೆ ಅಂತ. ಯಾಕಂದರೆ ನಾನು ಆನ್ಲೈನ್ ಆರ್ಡರ್ ಹಾಕಿದ್ನಿ ಡೆಕೋರೇಷನ್ ಐಟಮ್ಸ. ಅದು ಪಾರ್ಸಲ್ ಮಧ್ಯಾಹ್ನ 12 ಗಂಟೆಗೆ ಬಂದಿತ್ತು ಫ್ರೆಂಡ್ಸ್. ಇನ್ನು ಜಸ್ಟ್ ನಾವು ಮಾರ್ಕೆಟ್ಗೆ ಹೋಗಿದ್ವಿ. ಹಸ್ಬೆಂಡ್ ಇನ್ನೇನು ಬರೋದಿಲ್ಲ, ನಡಿ ತೊಗೊಂಡ್ಬರೋಣ, ಬೇರೆ ತೊಗೊಂಡ್ಬರೋಣ ಅಂತ ಹೇಳ್ಕೊಂಡು ನಾನು ಮಾರ್ಕೆಟಿಗೆ ತೊಗೊಂಡು ಹೋಗಿದ್ರು. ಮಾರ್ಕೆಟ್ನಲ್ಲಿ ಜಸ್ಟ್ ಹೋಗಿದ್ವಿ, ಕಾಲ್ ಬಂತು, ನಿಮ್ಮ ಪಾರ್ಸಲ್ ಬಂದಿತ್ತು ಮೇಡಮ್, ಬಂದು ತಗೊಳ್ರಿ ಅಂತ. ಸೊ ಫುಲ್ ಖುಷಿ ಆದ್ನಿ. ಯಾಕಪ್ಪ ಅಂತಂದರೆ ಬೇರೆ ತೊಗೋಬೋದಿತ್ತು. ಬಟ್ ನಾನು ಮಿಕ್ಕಿ ಮೌಸ್ ಥೀಮನ್ನು ಮೈಂಡ್ನಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿದ್ನಿ ಫ್ರೆಂಡ್ಸ್. ಸೊ ಹಾಗಾಗಿ ನನಗೊಂದು ಕಡೆ ಬೇಜಾರಾಗತ್ತಿತ್ತು, ಇನ್ನೇನು ಬಂದುಬಿಡೋದಿಲ್ಲ, ಮತ್ತೀಗ ನನಗೆ ಬೇಕಂತಂದು ಮಾರ್ಕೆಟ್ನಲ್ಲಿ ಸಿಗ್ತಿರ್ತೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಫುಲ್ ನಾನು ಡಿಸ್ಟರ್ಬ್ ಆಗಿಬಿಟ್ಟಿದ್ನಿ. ಮತ್ತೊಂದು ವಿಷಯಕ್ಕೆ ನಾನು ಡಿಸ್ಟರ್ಬ್ ಆಗಿದ್ನಿ. ಏನಪ್ಪ ಅಂತಂದರೆ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಅಣ್ಣ ಕೂಡ ಅನ್ಫಾರ್ಚುನೇಟ್ಲಿ ಅವತ್ತು ಬರೋದಿಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಅಂತಂದು ಅವರು ಬರಲಿಲ್ಲ. ತಮ್ಮ ಬಂದು ಬಟ್ ಲೇಟಾಗಿ ಬಂದು ಫ್ರೆಂಡ್ಸ್. ಮತ್ತು ಮತ್ತೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಬರ್ತ್ಡೇ ಇದ್ದ ದಿನಾನೇ ನಾನು ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿದ್ವಿ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಕ್ಕೆ ನನಗೆ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಅದು ವಿಡಿಯೋ ಕ್ಲಿಪ್ ಭಾಳ ಸ್ಮಾಲ್ ಮಾಡಿದ್ದು ನನ್ನ ಮಗಳು ಮಾಡಿದ್ದು, ಆದಷ್ಟು ನನಗೆ ಹೆಲ್ಪ್ ಆಗಿತ್ತು. ಸೊ ನಾನು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಬರ್ತ್ಡೇ ಶಾಪಿಂಗನ್ನು ಮಾಡಿದ್ನಿ. ಆವಾಗ ಹಸ್ಬೆಂಡ್ ಮಗಳಿಗೆ ಮತ್ತು ಮಗನಿಗೆ ಶಾಪಿಂಗ್ ಮಾಡಿದ್ವಿ, ಡ್ರೆಸ್ ಶಾಪಿಂಗ್ ಮಾಡಿದ್ವಿ. ನನಗೆ ಬೇಡ ಅಂತ ಹೇಳಿದ್ವಿ. ಮನೆಯಾಗಿದ್ದದ ಸ್ಯಾರಿನ ನಾನು ಯಾವುದಾದ್ರೂ ಒಂದು ಹಾಕ್ಕೋತೀನಿ ಅಂತ ಹೇಳ್ಕೊಂಡು ಬೇಡ ಅಂತ ಬಿಟ್ಟಿದ್ನಿ. ಬಟ್ ಲಾಸ್ಟ್ ಮೂಮೆಂಟ್ಗೆ ಹಸ್ಬೆಂಡ್ ಬೇಡ ಬೇಡ ಅಂತ ಹೇಳಿ ಫೋರ್ಸ್ಫುಲ್ಲಿ ಮಾರ್ಕೆಟಿಗೆ ಕರ್ಕೊಂಡು ಹೋಗಿ ನನಗೊಂದು ಸ್ಯಾರಿನ ಪರ್ಚೇಸ್ ಮಾಡಿ ಕೊಟ್ಟರು. ಅವ್ರಿಗೆ ಕೂಡ ಏನಪ್ಪ ಅಂತಂದ್ರೆ ನನ್ನ ಹತ್ರ ವೈಟ್ ಸ್ಯಾರಿ ಇತ್ತು ಫ್ರೆಂಡ್ಸ್, ಬಟ್ ವೈಟ್ ರೆಡ್ ಕಾಂಬಿನೇಷನ್ ಇತ್ತು. ಹಾಗಾಗಿ ಅವರು ಬೇಡ, ವೈಟ್ ಬ್ಲ್ಯಾಕ್ ನೀ ಸ್ಯಾರಿನ ತಗೊಂಡಿ ಅಂತ ಹೇಳಿ ತೊಗೊಂಡು ಹೋದರು. ಅದರಲ್ಲಿ ಅಲ್ಲಿ ಭಾಳ ಅಂದ್ರೆ ಹೈರಾಣಾಯಿತು. ಒಂದು ಅಂಗಡಿಯಾಗ ಕೂಡ ನನಗೆ ವೈಟ್ ಬ್ಲ್ಯಾಕ್ ಸ್ಯಾರಿ ಸಿಗ್ತಾ ಇರಲಿಲ್ಲ. ಸೊ ಮಿನಿಮಮ್ ಒಂದು 7-8 ಶಾಪನ್ನು ಅಡ್ಡಾಡಿ ಒಂದು ಕಡೆ ಸಿಕ್ತು. ಬಟ್ ಆವಾಗ ನಾನು ಡಿಸೈನ್ ಆಮೇಲೆ ಪ್ಯಾಟರ್ನ್ ಏನು ಒಂದು ನೋಡಲ್ದ ಯಾವ್ದು ಸ್ಯಾರಿ ಅವೈಲೇಬಲ್ ಇತ್ತು ಅದನ್ನ ಎತ್ತಾಕೊಂಡು ಬಂದಿದ್ನಿ. ಫೋಟೋಸ್ ಮಾತ್ರ ಮಸ್ತ್ ಬಂದು, ಸ್ಯಾರಿ ಕೂಡ ಮಸ್ತ್ ಐತಿ. ಸೊ ಫೋಟೋನೇನೆ ಮಸ್ತ್ ಅಂದ್ರೆ ಮಸ್ತ್ ಸಕ್ಕತ್ ಬಂದೈತಿ. ನೀವೆಲ್ಲರೂ ನೋಡಿದ್ರೆ ಅಂತ ಅನ್ಕೋತೀನಿ. ಲಾಸ್ಟ್ ವಿಡಿಯೋ ಎಂಡಕ್ಕೆ ನಾನು ಫೋಟೋ ಶೇರ್ ಮಾಡ್ಕೊತೀನಿ. ಅದರಲ್ಲೇ ಮತ್ತು ಕಮ್ಯುನಿಟಿ
ಟ್ಯಾಬ್ನಲ್ಲಿ ಕೂಡ ನಾನು ಫೋಟೋಸ್ನ ಶೇರ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿದಿರಿ, ನಿಮಗೆ ಸರಿ ಇಷ್ಟ ಆಯ್ತೇನ, ನಮ್ಮ ಫ್ಯಾಮಿಲಿ ಫೋಟೋ ಹೆಂಗೆ ಬಂತು, ಬರ್ತ್ಡೇ ಚಲೋ ಆಯ್ತೇನಂತ ನನ್ನ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಮಗನಿಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬರ್ತ್ಡೇ ಆಯಿತು ಫ್ರೆಂಡ್ಸ್, ಅಂತೂ ಇಂತೂ ಬರ್ತ್ಡೇ ಆಯಿತು. ಕೆಲವು ಜನ ನಿಂತರು, ಕೆಲವು ಜನ ಹೋದರು. ಅಡುಗೆ ಎಲ್ಲ ಮಾಡಿಸಿತ್ತು, ಸ್ವಲ್ಪ ಎಕ್ಸ್ಟ್ರಾನೇ ಆಗಿತ್ತು. ಬಹಳಷ್ಟು ಜನರಿಗೆ ಹೇಳಿತ್ತು, ಬಟ್ ಅಷ್ಟೊಂದೆಲ್ಲ ಬರ್ಲಿಕ್ಕಾಗಲಿಲ್ಲ ಅವರಿಗೆ. ಅವ್ರವ್ರು ಸ್ವಲ್ಪ ಏನು ಪರ್ಸ್ನಲ್ ಪರ್ಸ್ನಲ್ ಕೆಲಸ ಅಂತ ಅನ್ಕೊಂಡು ಭಾಳಷ್ಟು ಜನ ಬರಲಿಲ್ಲ. ಇನ್ನೂ ಭಾಳ ಜನ ಬರಬೇಕಾಗಿತ್ತು. ನಾವು ಹೇಳಿದ ಪ್ರಕಾರ ನಾವು ಒಂದು 60-70 ಮೆಂಬರ್ಸ್ಗೆಲ್ಲ ಹೇಳಿದ್ವಿ, ಬಟ್ ಅಷ್ಟೊಂದು ಜನ ಬರಲಿಲ್ಲ. ಆದರೂ ಪರವಾಗಿಲ್ಲ, ಮಸ್ತಾಯಿತು. ಒಂಥರ ಖುಷಿ ಅಂತ ಹೇಳ್ಬೋದು. ಮೆಮೊರಬಲ್ ಡೇ. ಆಲ್ಮೋಸ್ಟ್ ಬರ್ತ್ಡೇಗೆ ಏನೆಲ್ಲ ಗಿಫ್ಟ್ ಆಗಿತ್ತಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇವತ್ತನ ಲಾಗನ್ನು ಮಾಡ್ತಾಯಿದ್ದೀನಿ. ಏನೆಲ್ಲ ಗಿಫ್ಟ್ ಬಂದವು ನನ್ನ ಮಗನಿಗೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಮಗನಿಗೆ ಏನೆಲ್ಲ ಗಿಫ್ಟ್ ಆಗಿತ್ತಂತ. ನೀವು ಅನ್ಬೋದು ಇಷ್ಟೇನಾ ಬರ್ತ್ಡೇ ಗಿಫ್ಟ್ ಅಂತ ಕೇಳ್ಬೋದು. ಇದು ನೋಡಿ ಫ್ರೆಂಡ್ಸ್, ಇದಕ್ಕೆ ಎಕ್ಸಾಕ್ಟ್ಲಿ ಏನಂತಾರಂತ ನನಗೂ ಗೊತ್ತಿಲ್ಲ. ಬಟ್ ಇದು ಡ್ಯಾನ್ಸ್ ಮಾಡ್ತೈತಿ, ನಾವು ಏನು ಮಾತಾಡ್ತೀವೋ ಅದು ರಿಪೀಟಾಗಿ ಮಾತಾಡ್ತೈತಿ. ಆಮೇಲೆ ಸಾಂಗ್ ಹೇಳ್ತೈತಿ, ಪ್ರತಿಯೊಂದೂ ಮಾಡ್ತೈತಿ. ಓವರೆಲ್ಲ ಮಸ್ತ್ ಐತಿ. ಸಣ್ಣ ಮಕ್ಕಳಿಗೆಲ್ಲ ಆಟ ಆಡೋಕೆ ಮಸ್ತ್ ಐತಿ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದಳು. ಸೊ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದಳು ನನ್ನ ಮಗನಿಗೆ. ಮಸ್ತ್ ಐತಿ, ಸೂಪರ್ ಐತಿ ಫ್ರೆಂಡ್ಸ್. ನಾವೇನು ಮಾತಾಡ್ತೀವೋ ಅದನ್ನು ರಿಪೀಟಾಗಿ ಮಾತಾಡ್ತೈತಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೋತೀನಿ, ಬಟ್ ನನಗೆ ಎಕ್ಸಾಕ್ಟ್ಲಿ ಈ ಥರದ ಹೆಸರು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್. ಇದು ನಮ್ಮ ಆಂಟಿ ಕೊಟ್ಟಿದ್ರು. ಸೊ ಅವರ ಬೆಳ್ಳಿ ಬ್ರೇಸ್ಲೆಟ್ ತೊಗೊಂಡು ಬಂದಿದ್ರು ನೋಡಿ. ಬೆಳ್ಳಿ ಬ್ರೇಸ್ಲೆಟ್ ತೊಗೊಂಡು ಬಂದಿದ್ರು. ಆ್ಯಕ್ಚುಲಿ ನನ್ನ ಮಗನಿಗೆ ನಾಮಕರಣಕ್ಕೆ ಬ್ರೇಸ್ಲೆಟ್ ಎಲ್ಲ ಪ್ರೆಸೆಂಟ್ ಆಗಿರಲಿಲ್ಲ. ಅವ್ನು ಪ್ರತಿಯೊಂದೂ ಐಟಮ್ ಪ್ರೆಸೆಂಟ್ ಆಗೈತಿ, ಬಟ್ ಬ್ರೇಸ್ಲೆಟ್ ಎಲ್ಲ ಬಂದಿರಲಿಲ್ಲ. ಮಸ್ತ್ ಐತಿ ನೋಡಿ. ಇನ್ ಸೆಂಟರ್ ಮೆರೂನ್ ಕಲರ್ ಸ್ಟೋನ್ ಐತಿ. ಮಸ್ತ್ ಸೂಪರ್ ಐತಿ. ಸೈಜ್ ಕೂಡ ಪರ್ಫೆಕ್ಟಾಗಿ ಐತಿ. ಅವನ ಕೈಗೆ ಕರೆಕ್ಟಾಗಿ ಕುಂತೈತಿ ಫ್ರೆಂಡ್ಸ್. ಇದೊಂದು ಬೆಳ್ಳಿ ಬ್ರೇಸ್ಲೆಟ್ ಗಿಫ್ಟ್ ಆಗೈತಿ. ಇದ್ರ ಜೊತೆ ನಾನು ಹಸ್ಬೆಂಡೂ ಮಗನಿಗೆ ಏನು ಪ್ರೆಸೆಂಟ್ ಮಾಡಿದ್ದೀವಿ ಅಂತ ನಿಮಗೆಲ್ಲರಿಗೆ ಫುಲ್ ಕ್ಯೂರಿಯಾಸಿಟಿ ಇರ್ಬೋದು. ಸೊ ನಾನು ಹಸ್ಬೆಂಡು ಮಗನಿಗೆ ಚೈನನ್ನು ಗಿಫ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಒಂದು ನಿಮಿಷ. ನೋಡಿ, ನಾನು ಹಸ್ಬೆಂಡ್ ಮಗನಿಗೆ ಚೈನ್ ಗಿಫ್ಟ್ ಮಾಡಿದ್ದೀವಿ. ಗೋಲ್ಡ್ ಚೈನನ್ನು ಗಿಫ್ಟ್ ಮಾಡಿದ್ದೀವಿ. ಇಲ್ಲಿ ಒಂದೇ ನಿಮಿಷ ನಿಮ್ಗೆ ತೋರಿಸ್ತೀನಿ ಕರೆಕ್ಟಾಗಿ. ಯಾಕಪ್ಪ ಈ ಥರಲ್ಲೇನೋ ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ಕಲರ್ ಕಾಂಬಿನೇಷನ್ ಕರೆಕ್ಟಾಗೈತಿ, ನೀಟಾಗಿ ಕರೆಕ್ಟಾಗಿ ಕಾಣ್ತೈತಿ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಆಂಜನೇಯ ದೇವರದ ಇದು ಲಾಕೆಟ್ ಐತಿ ನೋಡಿ. ಹನುಮ ದೇವ್ರದ ಇದು ಲಾಕೆಟ್ ಐತಿ ನೋಡಿ. ಈ ಥರ ಸಿಂಪಲಾಗಿ ಚೈನ್ ಐತಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಹೆಂಗೆ ಅನಿಸ್ತಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಕ್ಚುಲಿ ಅವ್ನು ನಾಮಕರಣಕ್ಕೆ ನಾವು ಚೈನ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆವಾಗ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇತ್ತು. ಸೊ ಹಾಗಾಗಿ ಪರ್ಚೇಸ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಚೈನನ್ನು ಫೈನಲಿ ಅವ್ನ ಬರ್ಡೇಗೆ ತೊಗೋಬೇಕಂತ ಮೊದಲೇ ಅಂದ್ಕೊಂಡಿದ್ವಿ. ಹಾಗಾಗಿ ಅವ್ನ ಬರ್ತಡೇಗೆ ಚೈನನ್ನು ತೊಗೊಂಡೀವಿ, ಅವ್ನಿಗೆ ಪ್ರೆಸೆಂಟ್ ಮಾಡಿದ್ದೀವಿ. ಈ ಚೈನ್ ಬಂದು 5 ಗ್ರಾಮ್ದು ಚೈನ್ ಐತಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು 10 ಗ್ರಾಮ್ ಚೈನ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ನಿಮ್ಗೆಲ್ಲರಿಗೆ ಗೊತ್ತಿದ್ದಂಗೆ ಸ್ವಲ್ಪ ಆರ್ಥಿಕ ಪ್ರಾಬ್ಲಮ್ ಎಲ್ಲ ಐತಿ. ಹಾಗಾಗಿ ನೋಡೋಣ. ಈಗ ಸದ್ಯಕ್ಕೆ ಮಾತ್ರ ಈ ಥರ ಕೊಟ್ಟಿದ್ದೇವೆ. ಇನ್ ಫ್ಯೂಚರ್ ನೋಡೋಣ, ಇನ್ನೂ ಇದರಲ್ಲಿ ಆ್ಯಡ್ ಮಾಡೋಕ್ಕಾಯ್ತಂದರೆ ಮಾಡ್ತೀವಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಮಾತ್ರ 5 ಗ್ರಾಮ್ ಚೈನನ್ನು ನಮ್ಗೆ ಪ್ರೆಸೆಂಟ್ ಮಾಡಿದ್ದೀವಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ನನಗೆ ಮಾತ್ರ ಇದು ಪ್ಯಾಂಡಲ್ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಪರ್ಸ್ನಲಿ. ಸೊ ಇದು ಈ ಥರ ಚೈನ್ ಒಟ್ಟು ಕಟ್ಟಾಗೋದಿಲ್ಲ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಗಟ್ಟಿ ಬರ್ತೈತಿ.
ಸೊ ಹಾಗಾಗಿ ಈ ಥರನ ಇಂಟರ್ಲಾಕ್ ಇದ್ದದ ಚೈನನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ನೋಡಿ. ಈ ಥರ ಇದು ಫುಲ್ ತಾಳುಣಿಕೆ ಚಲೋ ಬರ್ತೈತಿ, ಗಟ್ಟಿ ಬರ್ತೈತಿ, ಕಟ್ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ ಬ್ಯಾಗ್ಸ್. ಸೊ ನಿಮ್ಗೆ ಹೇಳಿದ್ನಲ್ಲ, ಇದು 5 ಗ್ರಾಮ್ ಬಂಗಾರ ನನ್ನ ಮಗನಿಗೆ ಬರ್ತಡೇ ಪ್ರೆಸೆಂಟ್ ಮಾಡಿದ್ದೀವಿ. ಆಮೇಲೆ ಇದು ಗೋಲ್ಡ್ 22 ಕ್ಯಾರೆಟ್ ಅದು ಗೋಲ್ಡ್ ಐತಿ ಫ್ರೆಂಡ್ಸ್. ಹೆಂಗೆ ಅನಿಸ್ತಂತ ಕಮೆಂಟ್ನಲ್ಲಿ ತಿಳಿಸಿ ನಮಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಮಗನಿಗೆ ಏನೆಲ್ಲ ಗಿಫ್ಟ್ ಆಗಿದೆ ಅಂತ. ನೀವು ಅನ್ಬೋದು ಇಷ್ಟೇನ ಬರ್ತ್ಡೇ ಗಿಫ್ಟ್ ಅಂತ ಕೇಳ್ಬೋದು. ಹೌದು ಫ್ರೆಂಡ್ಸ್, ನನ್ನ ಮಗನಿಗೆ ಇಷ್ಟೇ ಗಿಫ್ಟ್ ಆಗಿದೆ. ಹಾಗೇನಿಲ್ಲ, ಆ್ಯಕ್ಚುಲಿ ಏನಾಯಿತು, ನನ್ನ ಮಗನಿಗೆ ಎಲ್ಲರೂ ನಾಮಕರಣಕ್ಕೆ ಎಲ್ಲರಿಗೂ ಹೇಳಿದ್ವಿ. ಅವಾಗ ಎಲ್ಲರೂ ಪ್ರತಿಯೊಬ್ಬರು ಗೋಲ್ಡು ಸಿಲ್ವರ ತೊಗೊಂಡು ಬಂದಿದ್ರು. ಸೊ ಹಾಗಾಗಿ ಈ ಸರಿ ಅವರ ಗೋಲ್ಡ್ ಸಿಲ್ವರ್ ಏನೂ ತಂದಿರಲಿಲ್ಲ. ಅವ್ನಿಗೆ ಅಮೌಂಟ್ ಕೊಟ್ಟಿದ್ದಾರೆ, ಅವ್ನ ಕೈಯಲ್ಲೇ ದುಡ್ಡು ಕೊಟ್ಟಿದ್ದಾರೆ 1500 ಹಿಂಗೆ. ಸೊ ದುಡ್ಡು ಬಗ್ಗೆ ಇವ್ರು ಇಷ್ಟು ಕೊಟ್ಟರು ಅಂತ ಹೇಳೋದು ಏನು ಅಷ್ಟೊಂದು ನೆಸಸರಿ ಇಲ್ಲ ಅಂತ ಅನ್ಕೋತೀನಿ. ಕೆಲವು ಜನ ಡ್ರೆಸ್ಸಸ್ ಎಲ್ಲ ತೊಗೊಂಡು ಬಂದಿದ್ರು, ಡ್ರೆಸ್ ಎಲ್ಲ ಗಿಫ್ಟ್ ಮಾಡಿದರು. ಸೊ ಇಷ್ಟೊಂದು ಆಲ್ಮೋಸ್ಟ್ ಆಲ್ ಎಲ್ಲರ ಕಡೆಯಿಂದ ದುಡ್ಡು ಬಂದೈತಿ. ಸೊ ಎಲ್ಲರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಂತ ಅನ್ಕೋತೀನಿ. ದುಡ್ಡಿಂದ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ನಾಳೆ ಮಕರ ಸಂಕ್ರಾಂತಿ ಐತಿ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಇವತ್ತೇ ವಿಶ್ ಮಾಡ್ತೀನಿ. ಮತ್ತು ನಾಳಿನ ದಿನ ಯಾವ ರೀತಿ ಹೋಗ್ತೈತಿ, ಏನೆಲ್ಲ ಮಾಡ್ತೇನೆ ಅಂತ ಮುಂದಿನ ಲಾಗ್ನಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಸೊ ನಿಮ್ಗೆಲ್ಲರಿಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋಕೆ ಮಾತ್ರ ಮರಿಬೇಡಿ. ನನ್ನ ಲೈಫ್ನಲ್ಲಿ ಏನೆಲ್ಲ ಆಗತ್ತೈತಿ ಅಂತ ನಿಮ್ಗೆ ಏನಾದರೂ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.